ಸೌಂಡ್ಸ್ ಮಾಲಕರು ಹಾಗೂ ಕೆಲಸಗಾರರ ಹಾಗೆ ರಾಜ್ಯದಲ್ಲಿ ಸೌಹಾರ್ದತೆ ಕಾಪಾಡುವವರು ಯಾರಿದ್ದಾರೆ? ಆದರೆ ಅವರ ಸಮಸ್ಯೆಯನ್ನ ಕೇಳುವವರು ಯಾರಿದ್ದಾರೆ? ಲೌಡ್ ಸ್ಪೀಕರ್ ಬಳಸುವ ಹಾಗಿಲ್ಲ, ಡಿಜೆ ಹಾಕುವ ಹಾಗಿಲ್ಲ. ಮಾಲಕರಿಗೀಗ ಇಎಂಐ ಚಿಂತೆ, ಕೆಲಸಗಾರರಿಗೀಗ ತಮ್ಮ ಅನ್ನ ಸಿಗುತ್ತಿದ್ದ ಕೆಲಸದ ಚಿಂತೆ. ಸಮಾಜದಲ್ಲಿ ಅತ್ಯಂತ ಹೆಚ್ಚು ಶ್ರಮ ಪಡುವ ಒತ್ತಡಗಳ ಮೇಲೆ ಒತ್ತಡಗಳನ್ನ ತಲೆಗೆ ಹಾಕಿ ವರ್ಷದ 3-4 ತಿಂಗಳ ಅವಧಿಯಲ್ಲಿ ರಾತ್ರಿ ಹಗಲನ್ನದೆ ಕುಟುಂಬ ಆರೋಗ್ಯವನ್ನ ಲೆಕ್ಕಿಸದೆ ಶ್ರಮ ಪಡುವ ಶ್ರಮಜೀವಿಗಳಾಗಿದ್ದಾರೆ ಸೌಂಡ್ ಸಿಸ್ಟಮ್ನ ಮಾಲಕರು ಹಾಗೂ ಕೆಲಸದವರು. ಕಾರ್ಯಕ್ರಮ ಆರಂಭದ 2 ದಿನ ಮೊದಲೇ ಬರುತ್ತಾರೆ. ಕಾರ್ಯಕ್ರಮ ಮುಗಿದು ಎಲ್ಲರೂ ತೆರಳಿದ ನಂತರ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿದ ತಮ್ಮ ಐಟಂಗಳನ್ನ ಪ್ಯಾಕ್ ಮಾಡಿ ಹಿಂತಿರುಗುತ್ತಾರೆ. ಕೆಲವೊಂದು ಕಡೆಗಳಲ್ಲಿ ಅನ್ನ, ಚಾ, ಒಂದು ಬಿಂದು ನೀರು ಕೂಡ ಕುಡಿಯದೆ ಕಾರ್ಯಕ್ರಮವೊಂದು ಆಗಿಬಿಟ್ಟರೆ ಸಾಕು ಎಂಬ ಒತ್ತಡದಲ್ಲಿರುತ್ತಾರೆ. ಫಂಕ್ಷನ್ ಕಳೆದ ಮೇಲೆ ಸೌಂಡ್ಸ್ ಹಾಗೂ ಬೆಳಕಿನ ಸಹಾಯದಿಂದ ನಮ್ಮ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಂಬುದನ್ನ ಬಹುತೇಕ ಸಂಘಟಕರು ಮರೆಯುತ್ತಾರೆ. ಬಂಗಾರದ ಅಂಗಡಿಯಲ್ಲಿ, ಡ್ರೆಸ್ ಅಂಗಡಿಯಲ್ಲಿ, ದಿನಸಿ ಅಂಗಡಿಯಲ್ಲಿ ಚರ್ಚೆ ಮಾಡದವ ಸೌಂಡ್ಸ್ ನವರೊಂದಿಗೆ ಒಂದಷ್ಟು ಚರ್ಚೆ ಮಾಡಿಯೇ ಮಾಡುತ್ತಾನೆ. ಕೆಲವೊಂದು ಕಾರ್ಯಕ್ರಮ ಆಯೋಜಕರು ಸರಿಯಾಗಿ ಪಾವತಿ ಮಾಡಿದರೆ ಇನ್ನು ಕೆಲವರು ನಾಳೆ ಕೊಡುತ್ತೇನೆ ಎಂದು ಹೇಳಿ 4 ತಿಂಗಳು 4 ವರ್ಷವಾದರೂ ಕೊಡುವುದೇ ಇಲ್ಲ. ಆ ಫಂಕ್ಷನ್, ಈ ಫಂಕ್ಷನ್, ಅದಕ್ಕೆ ಆ ಐಟಮ್ಸ್ ಗಳು ಬೇಕು, ಇದಕ್ಕೆ ಈ ಐಟಮ್ಸ್ ಬೇಕು ಎಂದು ಹೇಳಿ ವರ್ಷ ತಮಗೆ ಸಿಕ್ಕ ಅಲ್ಪ ಹಣದಲ್ಲಿ ಐಟಮ್ಸ್ ಗಳನ್ನ ಖರೀದಿ ಮಾಡುತ್ತಲೇ ಇರುತ್ತಾರೆ. ಸೌಂಡ್ಸಿನ ಮಾಲಕರು ಅನುಭವಿಸುವ ಕಷ್ಟ ಅಷ್ಟಿಷ್ಟಲ್ಲ, ಎಲೆಕ್ಟ್ರಾನಿಕ್ಸ್ ಐಟಂಗಳ ಜೊತೆಗಿನ ಬದುಕು. ಈವೆಂಟ್ ಮುಗಿಯುವವರೆಗೂ ಸೌಂಡ್ಸ್ ಆಪರೇಟರ್ ನ ಎದೆ ಡವಡವ. 3-4 ತಿಂಗಳು ರೆಸ್ಟ್ಲೆಸ್ ಬದುಕು. ಸಾಧಿಸಿದ್ದು ಏನು ಎಂದು ಕೇಳಿದರೆ ಒಂದು 4 ಜನರ ಪರಿಚಯ ಹಾಗೂ ಅಳಿದು ಉಳಿದ ಕೆಲವು ಐಟಂಗಳು ಮಾತ್ರ. ಸಂಪಾದನೆ ಮಾಡಿದ ಹಣದಿಂದ ಏನಾದರೂ ಸಾಧಿಸೋಣ ಎಂದು ಹೊರಡುವಾಗ ಕೈ ಕೊಡುವ ಎಲೆಕ್ಟ್ರಾನಿಕ್ ಉಪಕರಣಗಳು. ಫಂಕ್ಷನ್ ಮಧ್ಯೆ ಕೈ ಕೊಟ್ಟರೆ ಆರ್ಡರ್ ಕೊಟ್ಟವನ ಕಿರಿಕಿರಿ ಮತ್ತು ಬೈಗುಳವನ್ನೊಮ್ಮೆ ನೀವೇ ಆಲೋಚಿಸಿ. 2 ವರ್ಷಗಳ ಹಿಂದೆ 1,70,000 ರೂಪಾಯಿಗೆ ಸಿಗುತ್ತಿದ್ದ ಡೈನಾಕಾರ್ಡ್ ಮಿಕ್ಸರ್ ಬೆಲೆ 2,55,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 5 ಲಕ್ಷವಿದ್ದ ಜನರೇಟರ್ ಬೆಲೆ 9 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಒಂದು ದಿನ ದೇವಸ್ಥಾನವಾದರೆ ಮತ್ತೊಂದು ದಿನ ಶಾಲೆ, ಇನ್ನೊಂದು ದಿನ ಮಸೀದಿ, ಅದಾದ ಬಳಿಕ ಚರ್ಚ್, ಇಲ್ಲವೇ ಸಾರ್ವಜನಿಕ ಕಾರ್ಯಕ್ರಮ, ಇಲ್ಲವೇ ಕ್ರೀಡಾಕೂಟ. ಅಷ್ಟೇ ಯಾಕೆ, ಮದುವೆ, ಹುಟ್ಟುಹಬ್ಬ ಆಚರಣೆ, ಸಾವಿನ ಸೂತಕದ ಮನೆ, ಎಲ್ಲದಕ್ಕೂ ಅವರು ಬೇಕು. ಫಂಕ್ಷನ್ ಆದರೇನೆ ಅವರ ಬದುಕು. ಮಳೆ ಬಿತ್ತೆಂದರೆ ಫಂಕ್ಷನ್ ಬಂದ್, ಸೌಂಡ್ ಬಂದ್, ಲೈಟ್ ಆಫ್ ಮತ್ತು ಫಂಕ್ಷನ್ ಪುನಃ ಬರಲು ಕಾಯಬೇಕು. ಮಳೆಗಾಲದಲ್ಲಿ ಕಷ್ಟ ಅನುಭವಿಸುವುದು ಇವರೇ, ಕೊರೋನಾ ಬಂದಾಗ ಸಂಕಷ್ಟ ಅನುಭವಿಸಿದ್ದು ಇವರೇ, ಕಾನೂನು ಜಾರಿ ಮಾಡಿದಾಗ ಅದಕ್ಕೆ ಸಿಲುಕಿದ್ದು ಇವರೇ, ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಜನ ಡೊನೇಷನ್ ಕೇಳುವುದು ಇವರಿಂದಲೇ, ಜನರ ಕಷ್ಟಗಳಿಗೆ ಸಹಾಯ ಮಾಡುವುದು ಕೂಡ ಇವರೇ. ಕಾರ್ಯಕ್ರಮ ಆಯೋಜಿಸಿದವನಿಗಿಲ್ಲ ಚಿಂತೆ, ಸೌಂಡ್ಸ್ ನವರ ಐಟಂಗಳು ಮುಟ್ಟುಗೋಲು. ಪ್ರಾಮಾಣಿಕವಾಗಿ ದುಡಿದು ತಿನ್ನುವ ಸ್ವಾಭಿಮಾನಿಗಳ ಬದುಕಿನಲ್ಲೂ ಚೆಲ್ಲಾಟವೇ. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಲಕ್ಷಾಂತರ ರೂಪಾಯಿ GST ಕಟ್ಟಿ ಐಟಂ ಖರೀದಿಸಿ ಫಂಕ್ಷನ್ ನಿಂದಲೇ ಬದುಕು ಕಟ್ಟಿ 100 ಮಂದಿಗೆ ಉದ್ಯೋಗವನ್ನ ಕೊಟ್ಟ ಸೌಂಡ್ಸ್ ಮಾಲಕರ ಕಷ್ಟ ನಮ್ಮನ್ನಾಳುವವರಿಗೆ ಕಾಣುತ್ತಿಲ್ಲ ಯಾಕೆ? ಲಕ್ಷಾನುಗಟ್ಟಲೆ ಇನ್ವೆಸ್ಟ್ ಮಾಡಿ ದುಡಿಯಲು ಖರೀದಿಸಿದ ವಸ್ತುಗಳನ್ನ ತಿಂಗಳುಗಟ್ಟಲೆ ವಶಪಡಿಸಿ ಇಟ್ಟುಕೊಂಡಾಗ ಆತ ಏನು ಮಾಡಬೇಕು ಹೇಳಿ? ದುಡಿದು ತಿನ್ನುವವರನ್ನ ಕಷ್ಟಕ್ಕೆ ದೂಡಬೇಡಿ. ಆಗುತ್ತಿರುವ ತೊಂದರೆಗಳನ್ನ ಶೀಘ್ರದಲ್ಲಿ ಸರಿಪಡಿಸಿ, ಧ್ವನಿ ಬೆಳಕು ಮಾಲಕರಿಗೆ ಆಗುತ್ತಿರುವ ಅಡ್ಡಿ ಆತಂಕವನ್ನ ನಿವಾರಿಸಿ ಅವರನ್ನು ನಿಮ್ಮಂತೆ ಬದುಕಲು ಬಿಡಿ.